ಟು ಮನಿ ಉಚಾ ಕುಕಿಂಗ್ ಚಾನಲ್. ಇವತ್ತು ನಾವು ಕಾರ್ನ್ ಬಳಸಿ 2 ಡಿಶ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲನೇ ಡಿಶ್ ಕಾರ್ನ್ದು ಸಲಾಡ್ ಥರ ಮಾಡ್ತಾ ಇದ್ದೀವಿ. ಬೇಯಿಸಿರುವ ಜೋಳನ ಈ ಥರ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿ ಬೇಕಂದರೆ ಈರುಳ್ಳಿ ಹಾಕೊಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಕ್ಯಾರೆಟ್ ಬೇಕಂದರೆ ಕ್ಯಾರೆಟು ಸಹ ತುರ್ದು ಹಾಕೊಬೋದು. ಸ್ವಲ್ಪ ಚಾಟ್ ಮಸಾಲ ಬೇಯಿಸೋ ಇದು ಕಾರ್ನ್ ಬೇಯಿಸೋವಾಗ ಉಪ್ಪು ಹಾಕ್ಕೊಂಡಿದ್ವಿ, ಅದಕ್ಕೆ ಉಪ್ಪು ಹಾಕೊತಾ ಇಲ್ಲ. ಸ್ವಲ್ಪ ಚಾಟ್ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗೆ ಹಾಕಿಡ್ತದೆ. ತುಂಬ ಇಷ್ಟಪಟ್ಟು ತಿಂತಾರೆ. ಇದೊಂದು ಡಿಶ್ಶು. ನೆಕ್ಸ್ಟ್ ಬಂದು ಕಾರ್ನ್ದು ಒಂಥರ ಚಾಟ್. ಇದು ಈ ಕಾರ್ನ ನಾವು ಬೇಯಿಸಿರೋ ಕಾರ್ನ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಾವು ಬೋಂಡ ಬಜ್ಜಿಗೆಲ್ಲ ಮಾಡ್ಕೊತೀವಲ್ವ, ಆ ಥರ ಇದು ಈ ಏನದು ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟಿಂದು ಕಾರ್ನಿಗೆ ಚೆನ್ನಾಗಿ ಅಂಟ್ಕೊಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಕಾರ್ನ್ಫ್ಲೋರ್ ಹಾಕಿದಾಗ ಏನಾಗುತ್ತೆ, ಅದು ಚೆನ್ನಾಗಿ ಅಂಟ್ಕೊಳ್ಳಲ್ಲ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡಾಗ ಏನಾಗುತ್ತೆ, ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಂತ ಇದ್ದೀವಿ. 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, 2 ಸ್ಪೂನ್ ಅಥವಾ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಗಟ್ಟಿಗೆ ಅಂಟ್ಕೊಬೇಕು. ಅಂಟ್ಕೊಂಡ ನಂತರ ಒಂದು 5 ನಿಮಿಷ ಅದನ್ನು ಸೈಡ್ಗೆ ಎತ್ತಿಡಿ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಬರೀ ಕಾರ್ನ್ಫ್ಲೋರ್ ಹಾಕಿದಾಗ ಅಂಟ್ಕೊಳ್ಳಿಲ್ಲ. ನಾವು ಮತ್ತು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದಾಗ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಅಂಟ್ಕೊಂತು. ಅವಾಗ ಅದು ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ನಾವು ಮಾಡಿಟ್ಕೊಂಡಿರ್ತೀವಲ್ವ ಆ ಕಾರ್ನ, ಅದೆಲ್ಲ ಒಂದೊಂದೇ ಈ ಥರ ಬಿಟ್ಕೊಂಡು ಹೋಗಿ. ಇದು ಸ್ವಲ್ಪ ಕ್ರಿಸ್ಪಿ ಆದ ನಂತರ ನೀವು ಡಿಶ್ ಔಟ್ ಮಾಡ್ಕೊಬೋದು. ಕ್ರಿಸ್ಪಿ ಆದ ನಂತರ ನೀವು ಇನ್ನೊಂದು ಪ್ಲೇಟ್ಗೆ ಹಾಕೆತ್ತಿಟ್ಕೊಳ್ಳಿ. ತುಂಬಾ ರುಚಿಕರವಾಗಿರುತ್ತೆ. ಹಾಕೆತ್ತಿಟ್ಕೊಂಡೇ ಇರ್ತೀವಲ್ವ ನಾವು ಆ ಕಾರ್ನೆಲ್ಲ, ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಿಬಿಟ್ರೆ ಪೆರಿ ಕಾರ್ನ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೇನಾದರೂ ಈ 2 ರೆಸಿಪೀಸ್ ಇಷ್ಟ ಆಗಿದ್ರೆ, ಇದು ತುಂಬಾ ಹೆಲ್ತಿ, ಅದಕ್ಕೋಸ್ಕರ ತೋರಿಸಿದ್ದೀವಿ. ತುಂಬ ಈಸಿಯಾಗಿ ಮಾಡಿದ್ದೀವಿ. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.